ನಾನು ಮಾಲ್ಗುಡಿ ಡೇಸ್ ಮಾಡಿದ್ದೀನಿ. ಆ ಕಡೆ ಹಿಂದಿಲಿ ಅಗ್ನಿಪಥ್ ಮಾಡಿದೆ. ಅದೇ ಟೈಮ್ಗೆ ಇದು ಆಫರ್ ಬಂತು ನನಗೆ, ರಣಧೀರ. ಸೊ ಕೆಲವೊಂದು ಜನರಿಗೆ ಸ್ವಲ್ಪ ಕನ್ಸರ್ನ್ ಇತ್ತು, ಇವನು ಏನೋ ಪಾತ್ರ ಅಂಥದ್ದು. ಇವತ್ತು ನೀವು ರಣಧೀರ ನೋಡಿದ್ರೆ ಅಂದರೆ ಅವನ ಏಜಿಗೆ ಮೀರಿ ಮಾತುಗಳು, ಏಜಿಗೆ ಮೀರೋ ಡೈಲಾಗ್ಗಳು. ಶಂಕರ್ ನಾಗ್ ಅವರು ಎಕ್ಸ್ಪ್ಲಿಸಿಟ್ ಆಗಿ ಅವತ್ತು ಹೇಳಿದ್ದು, ಅಲ್ಲ ಮಂಜು, ನೀನು ಸಾಯತಂಗ ನೀನು ಸ್ವಾಮಿ ಆಗಿರ್ತೀಯ, ನೀನು ಹಾಗಾದ್ರೆ ಮಾಲ್ಗುಡಿ ಇಲ್ಲೇ ನಿನ್ನ ಕರಿಯರ್ ಮುಗ್ದೋಗ್ಬೇಕಾ ನಿನಗೆ? ಆದರೆ ಅವರ ಫಿಲ್ಮ್ ಮೇಕಿಂಗ್ ಸ್ಟೈಲು, ಇವ್ರ ಫಿಲ್ಮ್ ಮೇಕಿಂಗ್ ಸ್ಟೈಲು, ಬೇರೆ ಮಾಡಿದ ಸ್ಟೈಲ್ಗಳು, ಇವ್ರದ್ದು ಲಾರ್ಜರ್ ದನ್ ಲೈಫ್. ಬಟ್ ಇವರ ಲಿಬರ್ಟೀಸ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೊಡೋರು. ಸೊ ಇನ್ನೂ ನೀವು ಇಂಪ್ರವೈಸ್ ಮಾಡ್ತೀರಾ, ಮಾಡು. ಜೂಹಿ ಚಾವ್ಲಾ ಅವರು ಫಸ್ಟ್, ಇವರು ರವಿಚಂದ್ರನ್ ಅವರು ಜೂಹಿ ಚಾವ್ಲಾ ಅವರು ಮೀಟ್ ಮಾಡೋದು. ಅದ್ರಲ್ಲಿ ನಾನು ಅವರು ಬಾಕ್ಸಿಂಗ್ ಗ್ಲೌಸ್ ಹಾಕ್ಕೊಂಡು ಏನೋ ಒಂದು ಸೀನ್. ಈಗ ರಣಧೀರದ ಕಾಂಟೆಕ್ಸ್ಟ್ ಕಿಂದರ್ ಜೋಗಿಲಿ ಯೂಸ್ ಮಾಡಿದ್ದೀವಿ. ಅವ್ರು ಸಡನ್ ಆಗಿ ಅವ್ರ ಪಾಪ ಅಂಡರ್ವೇರ್ ಅಲ್ಲಿ ಆಗ್ಬಿಡ್ತಾರೆ ಅವರು. ಸೊ ಅವರಲ್ಲಿ ನಾನು ಒಂದು ಎಂಜಾಯ್ ಮಾಡಿದ್ದು, ಅವ್ರ ಜೊತೆ ಒಂದು ತುಂಬಾನೇ ನಾನು ಕಲ್ತಿದ್ದು ಮತ್ತೆ ಎಂಜಾಯ್ ಮಾಡಿದ್ದು. ಆ ಸ್ಕೇಲಿಂಗ್ಗೆ ಅವ್ರಿಗೆ ಹೆಸಿಟೇಟೇ ಮಾಡ್ತಾ ಇರಲ್ಲ. ಲೋಕೇಶ್ ಸರ್ ಬೈತಾ ಇರ್ತೀನಿ, ಏನೋ ಈ ಥರದ್ದು ವಿಚಿತ್ರ. ಅಗೇನ್ ಏಜ್ ಅಪ್ರೋಪ್ರಿಯೇಟ್ ಯಾವುದು ಸಂಬಂಧನೇ ಇಲ್ಲ ಅದು. ರಜನಿ ಸರ್ ನನಗೆ ಒಂದ್ಸತಿ ಸಿಕ್ಕಿದಾಗ ಹೇಳಿದ್ರು, ನಿಜ ಹೇಳಿ, ನೀನು ಕುಡಿದು ಬಿಡ್ತಾನೆ ಮಾಡಿದ್ದೇನೆ. ನಾನು ಯಾವ ಕುಡಿದ್ಬಿಟ್ಟು. ಕಾಶಿನಾಥ್ ಅವ್ರ ಸರ್ದು ಫ್ಯಾನ್ಸ್ ಏನಿದ್ದಾರೆ ಅವ್ರಿಗೆ ಫೀಲಿಂಗ್ ಇರೋದೇನು ಅಂದ್ರೆ ನಾನು ಒಂದಷ್ಟು ಸಿನಿಮಾ ಮಾಡಿದ್ದೀನಿ ಅಂತ. ಆಕ್ಚುಲಿ ಮಟ್ರದ್ದು ಒಂದೇ ಸಿನಿಮಾ. ಓಕೆ. ಸೊ ಆ ಮಾಲ್ಗುಡಿ ಡೇಸ್ ಅಲ್ಲಿ ಅನಂತ್ ನಾಗ್ ಸರ್ ಕೂಡ ಇದ್ರು, ವಿಷ್ಣು ಸರ್ ಕೂಡ ಮಾಡಿದ್ರು, ವರ್ಧನ್ ಸರ್ ಕೂಡ ಮಾಡಿದ್ರು. ಸೊ ಅವತ್ತಿನ ಕಾಲಕ್ಕೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಂತ 100% ಸಿನಿಮಾ. ಸೊ ನಿಮಗೆ ಇನ್ನು ಯಾವೆಲ್ಲ ಮೆಮೊರೀಸ್ ಚೆರಿಶ್ ಮಾಡ್ಬೋದು? ಅಂದ್ರೆ ಈಗ ನೀವು ಅಂಬರೀಷ್ ಅವ್ರ ಜೊತೆ ಮಾಡಿದ್ರಿ, ಶಂಕರ್ ನಾಗ್ ಅವ್ರ ಜೊತೆ ಮಾಡಿದ್ರಿ, ನೆಕ್ಸ್ಟ್ ಬಂದ್ರೆ ನಮ್ಮ ರವಿ ಸರ್ ಜೊತೆ ನೀವು ಕಮ್ಮಿ ಸಿನಿಮಾನೇ ಮಾಡಿದ್ದು ನಾನು ನೋಡ್ದಂಗೆ. 6-7 ಸಿನಿಮಾ ಮಾಡಿದ್ರಿ, 67 ಪ್ರತಿಯೊಂದೂ ಸೂಪರ್ ಹಿಟ್. ಕಿಂದರಿ ಜೋಗಿ ಇರ್ಬೋದು, ರಣಧೀರ ಇರ್ಬೋದು, ಅವ್ರ ಜೊತೆ ಅಂಜದ ಗಂಡು. ಹೇಗೆ ಆ ಜರ್ನಿ ಇಲ್ಲಿಂದ ಇಲ್ಲಿ? ಸೊ ಅವರು ತುಂಬಾನೇ ಆಶ್ಚರ್ಯ ಅಥವಾ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಬ್ಯಾಕ್ ಸ್ಟೋರಿ ಅಂದ್ರೆ, ನಾನು ಮಾಲ್ಗುಡಿ ಡೇಸ್ ಮಾಡಿದ್ದೀನಿ. ಆ ಕಡೆ ಹಿಂದಿಲಿ ಅಗ್ನಿಪಥ್ ಮಾಡಿದೆ. ಅದೇ ಟೈಮ್ಗೆ ಇದು ಆಫರ್ ಬಂತು ನನಗೆ, ರಣಧೀರ. ಸೊ ನನ್ಗೆ ಅಂದರೆ ಗೊತ್ತಾಗ್ತಾ ಇರಲಿಲ್ಲ, ಇವಾಗ ಇದು ನಾನು ಈ ಕಡೆ ಫುಲ್ ಫ್ಲೆಜ್ಡ್ ಆರ್ಟ್ ಮೂವಿ ಮಾಡ್ತಾ ಇದ್ದೀನಿ. ಇನ್ನೊಂದಿದೆ, ಇದು ರವಿಚಂದ್ರನ್ ಅವ್ರದ್ದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್, ಅಂದರೆ ಮಾಸಸ್ಗೆ ಇದು ಮಾಡೋಂಥದ್ದು. ಸೊ ಕೆಲವೊಂದು ಜನರಿಗೆ ಸ್ವಲ್ಪ ಕನ್ಸರ್ನ್ ಇತ್ತು, ಇವನು ಏನೋ ಪಾತ್ರ ಅಂಥದ್ದು. ಇವತ್ತು ನೀವು ರಣಧೀರ ನೋಡಿದ್ರೆ ಅಂದರೆ ಅವನ ಏಜಿಗೆ ಮೀರಿ ಮಾತುಗಳು, ಏಜಿಗೆ ಮೀರೋ ಡೈಲಾಗ್ಗಳು, ಉಮಾಶ್ರೀ ಅವ್ರದ್ದು ನಂದು ಆ ಕಾಂಬಿನೇಷನ್ನು ಸ್ವಲ್ಪ ಕನ್ಸರ್ನ್ ಆಗಿತ್ತು. ಶಂಕರ್ ನಾಗ್ ಅವರು ಎಕ್ಸ್ಪ್ಲಿಸಿಟ್ ಆಗಿ ಅವತ್ತು ಹೇಳಿದ್ದು, ಅಲ್ಲ ಮಂಜು, ನೀನು ಸಾಯತಂಗ ನೀನು ಸ್ವಾಮಿ ಆಗಿರ್ತೀಯ, ನೀನು ಹಾಗಾದ್ರೆ ಮಾಲ್ಗುಡಿ ಇಲ್ಲೇ ನಿನ್ನ ಕರಿಯರ್ ಮುಗ್ದೋಗ್ಬೇಕಾ ನಿನಗೆ? ನೀನೊಂದು ಪಾತ್ರ, ಇದೊಂದು ಪಾತ್ರ, ಇದು ನೀನು ಎಕ್ಸಾಕ್ಟ್ ಅದನ್ನು ಮುಗಿಸಿ ಇನ್ನೊಂದು ಕಾಂಟ್ರಾಸ್ಟಿಂಗ್ ನೀನು ರೋಲ್ ಮಾಡಿಲ್ಲ ಅಂದರೆ ಆ್ಯಸ್ ಎನ್ ಆ್ಯಕ್ಟರ್ ನಿನ್ನ ಕರಿಯರ್ ಮುಗ್ದೋಗುತ್ತಿದ್ದು. ನೀನು ಅದನ್ನು ನಾಟ್ ಓನ್ಲಿ ಯು ಶುಡ್ ಟೇಕ್ ಇಟ್ ಆನ್, ಎಕ್ಸೆಲ್ ಆಗ್ಬೇಕು ನೀನು, ಅದರಲ್ಲಿ ಎಕ್ಸೆಲ್ ಮಾಡ್ಬೇಕು ನೀನು ಅಂತ ಆ ಒಂದು ಅಡ್ವೈಸ್ ಮಾಡಿ ಮುಂದೆ ಪುಷ್ ಮಾಡಿದ್ರು ನನಗೆ. ಅಲ್ಲಿ ರವಿಚಂದ್ರನ್ ಅವರು, ನಾನು ಪ್ರೇಮ್ಲೋಕ ನೋಡಿದ್ದೆ. ರವಿಚಂದ್ರನ್ ಅವ್ರದ್ದು ನಾನು ಏನು ವಿಜುವಲೈಸೇಷನ್ ಇಟ್ಕೊಂಡಿದ್ನೋ ಅದಕ್ಕಿಂತ ತುಂಬಾ ಒಂದು ಕಂಫರ್ಟಬಲ್ ಆಗಿ ನಾನು ವರ್ಕೌಟ್ ಆಗೋಯ್ತು. ಅಂದರೆ ಹಿ ವಾಸ್ ಆಲ್ಸೋ ವೆರಿ, ಅವರ ಫಿಲ್ಮ್ ಮೇಕಿಂಗ್ ಸ್ಟೈಲು, ಇವ್ರ ಫಿಲ್ಮ್ ಮೇಕಿಂಗ್ ಸ್ಟೈಲು, ಬೇರೆ ಮಾಡಿದ ಸ್ಟೈಲ್ಗಳು, ಇವ್ರದ್ದು ಲಾರ್ಜರ್ ದನ್ ಲೈಫ್. ಇವ್ರದ್ದು ಅಗೇನ್ ಸಿಂಗಲ್ ಡಿಜಿಟೇ ಗೊತ್ತಿಲ್ಲ ಅವ್ರಿಗೆ. ಒಂದು ಬೈಕ್ ಅಲ್ಲ, 1000 ಬೈಕ್ ಬೇಕು ನನಗೆ ಅನ್ನೋರು. 1000 ಬೈಕ್ ಎಲ್ಲಿ 1000 ಬೈಕ್ ತರೋದು ನಾವು? 10 ಕಾರ್ ಬೇಕು ಅವ್ರಿಗೆ, ಒಂದು ನಂಬರ್ ಗೊತ್ತೇ ಇಲ್ಲ ಅವ್ರಿಗೆ. ಸೊ ಆ ವಿಜುವಲೈಸೇಷನ್ ಏನಿದೆ, ಅವರ ಸೆಟ್ಗಳು ಹಾಕೋದಾಗ್ಲಿ, ಅವರ ಒಂದು ಸಾಂಗ್ ಸೀಕ್ವೆನ್ಸ್ ಶೂಟ್ ಮಾಡೋದಾಗ್ಲಿ, ಅಥವಾ ಒಂದು ಫ್ರೇಮಿಂಗಲ್ಲಿ ಆ ರಿಚ್ನೆಸ್ ಏನಿದೆ, ನನಗೆ ಇದಕ್ಕೆ ಮುಂಚೆ ಅಷ್ಟೊಂದು ಎಕ್ಸ್ಪೋಜರ್ ಇರಲ್ಲ. ಇಟ್ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ಫೀಲಿಂಗ್. ಆ್ಯಂಡ್ ಅವ್ರಿಗೆ ಇಂಪ್ರವೈಸೇಷನ್ ತುಂಬ ಇಷ್ಟ. ಬೇರೆಯವ್ರಿಗೆ ಇಷ್ಟ ಇಲ್ಲ ಅಂತಲ್ಲ, ನಾನು ಆ ಥರ ಕಮೆಂಟ್ ಎಲ್ಲ ಇದು. ಬಟ್ ಇವರ ಲಿಬರ್ಟೀಸ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೊಡೋರು. ಸೊ ಇನ್ನೂ ನೀವು ಇಂಪ್ರವೈಸ್ ಮಾಡ್ತೀರಾ, ಮಾಡು. ಓಕೆ, ಇನ್ನೊಂದು ಇಲ್ಲ ಇನ್ನೊಂದು ಟೇಕ್, ಓಕೆ ಇನ್ನೊಂದು ಟೇಕ್, ಇನ್ನೊಂದು ಸ್ವಲ್ಪ ಪುಷ್ ಮಾಡೋಕ್ಕಾಗತ್ತಾ, ಮಾಡು. ಇನ್ನೇನು ಮಾಡ್ಬೋದು, ಈ ಸೀನನ್ನು ಇನ್ನು ಲೆವೆಲ್, ನೆಕ್ಸ್ಟ್ ಲೆವೆಲ್ಗೆ ಹೆಂಗೆ ತೊಗೊಂಡು ಹೋಗ್ಬೋದು. ಒಂದು ತುಂಬ ಕ್ವಿಕ್ಕಾಗಿ ಅದು ಲೇಟರ್ ಏನೋ ಫಿಲ್ಮಲ್ಲಿ ಆಗಿದ್ದು, ಕಿಂದರ್ ಜೋಗಿಯಲ್ಲಿ ಒಂದು ಸೀನ್ ಇದೆ. ಜೂಹಿ ಚಾವ್ಲಾ ಅವರು ಫಸ್ಟ್, ಇವರು ರವಿಚಂದ್ರನ್ ಅವರು ಜೂಹಿ ಚಾವ್ಲಾ ಅವರು ಮೀಟ್ ಮಾಡೋದು. ಅದ್ರಲ್ಲಿ ನಾನು ಅವರು ಬಾಕ್ಸಿಂಗ್ ಗ್ಲೌಸ್ ಹಾಕ್ಕೊಂಡು ಏನೋ ಒಂದು ಸೀನ್, ಅಶೋಕ್ ಬಾದರ್ದಿನ್ನಿ ಅವರಲ್ಲೆಲ್ಲೋ ಇದ್ದಾರೆ, ಇದೇನೋ ಆಗುತ್ತೆ. ಒರಿಜಿನಲ್ ಸೀನಲ್ಲಿ ಇದೇನೂ ಇರಲಿಲ್ಲ. ಇದರಲ್ಲೇನು ನನ್ನ ಪಾತ್ರ, ರವಿಚಂದ್ರನ್ ಅವ್ರ ಪಾತ್ರ, ಏನೋ ಮಾತಾಡ್ತಾ ಇದ್ದೀವಿ, ಏನೋ ಡಿಸಗ್ರಿ ಮಾಡ್ತೀವಿ, ಒಬ್ರಿಗೊಬ್ರಿಗೆ ನಾವು ಹೇಳೋದು ಒಪ್ಕೊಳ್ಳೋದಿಲ್ಲ.
ಅಷ್ಟರೊಳಗೆ ಜೂಹಿ ಚಾವ್ಲಾ ಅವ್ರು ಬರ್ತಾರೆ. ಇಷ್ಟೇ ಇದ್ದಿದ್ದು, ಒಂದು 2 ಡೈಲಾಗು ಅಥವಾ 3 ಡೈಲಾಗ್ ಇತ್ತಷ್ಟೇ. ಇದನ್ನ ಏನಿದು, ಇದ್ರಲ್ಲೇನು ಅಂದ್ರೆ ಇದ್ರಲ್ಲೇನು ಮಜಾನೇ ಇಲ್ಲ, ಇದು ಈ ಥರ ಏನು ಇನ್ನೇನು ಮಾಡ್ಬೋದು ಇದನ್ನ. ಸೊ ಮಾತಾಡಿ ಇಲ್ಲ ಈ ಥರ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಬ್ರಿಗೊಬ್ರು ಜಗಳನ ಹಿಂಗೆ ಸಿಂಬಾಲಿಕ್ ಆಗಿ ತೋರಿಸೋದು. ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ, ಬಾಕ್ಸಿಂಗ್ ಗ್ಲೌಸ್ ತರಿಸು, ಎಲ್ಲೋ ಶೂಟಿಂಗಲ್ಲಿ ಇದ್ದೀವಿ, ಪಾಪ ಯಾರೋ ಓಡೋದ್ರು, ಬಾಕ್ಸಿಂಗ್ ಗ್ಲೌಸ್ ಎಲ್ಲಿಂದ ಬರೋಕ್ಕೆ ಸಾಧ್ಯ ಅವ್ರಿಗೆ ಅಂತ. ಅದು ಸಿಂಬಾಲಿಕ್, ಅದು ಮಾಯ ಆಗೋಗುತ್ತೆ ಅದು ಅಂತ. ಓಕೆ, ಸೊ ಬಾಕ್ಸಿಂಗ್ ಗ್ಲೌಸ್ ಇದೆ, ಸಡನ್ನಾಗಿ ಹಿಂಗಂದ್ರೆ ಬಾಕ್ಸಿಂಗ್ ಗ್ಲೌಸ್ ಬಂದ್ಬಿಡುತ್ತೆ, ಮಾಡ್ತಾ ಇದ್ದೀವಿ. ದೆನ್ ಇನ್ನು ಮುಂದಕ್ಕೆ ಹೆಂಗೆ ತೊಗೊಂಡೋಗೋಕ್ಕಾಗುತ್ತೆ. ಸೊ ಕ್ರಾಸ್ ರೆಫರೆನ್ಸ್, ನಾನು ಶೂಟ್ ಮಾಡಕ್ಕೆ ರೆಡಿ ಆಗ್ತಾ ಇರ್ತಾನೆ. ಈಗ ರಣಧೀರದ ಕಾಂಟೆಕ್ಸ್ಟ್ ಕಿಂದರ್ ಜೋಗಿಲಿ ಯೂಸ್ ಮಾಡಿದ್ದೀವಿ. ಕನ್ವೆನ್ಷನಲಿ ಏನು ಹೇಳ್ತೀರಾ ನೀವು, ಇಲ್ಲ ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕು, ಈ ಪಾತ್ರಕ್ಕೂ ಆ ಪಾತ್ರಕ್ಕೆ ಏನು ಸಂಬಂಧ ಇದೆ, ಈ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಅರ್ಥ ಆಗಲ್ಲ, ಡಸಂಟ್ ಮ್ಯಾಟರ್, ನೋಡಿ ಮಜಾ ಇರುತ್ತೆ ಅಂತ. ಸೊ ನಾನು ಹಿಂಗೆ ಮಾಡಿ ನೀನು ಜೂಹಿ ಚಾವ್ಲಾಗ್ ಮಾಡಕ್ಕೆ ಹೋಗ್ತಾ ಇರ್ತೀನಿ, ಹಿಡ್ಕೊಂಬಿಟ್ಟು ಹಿಂಗೆ ತಳ್ಳಿಬಿಡ್ತಾರೆ, ಅದು ಅಶೋಕ್ ಬದರ್ದಿನಿಗೆ ಬಿದ್ದುಬಿಡುತ್ತೆ ಅಂತ. ಅವ್ರು ಸಡನ್ನಾಗಿ ಅವ್ರ ಪಾಪ ಅಂಡರ್ವೇರಲ್ಲಿ ಆಗ್ಬಿಡ್ತಾರೆ ಅವರು. ಇದು ಎಲ್ಲಾನು ಸರ್ ನಿಮಗೆ ಎಷ್ಟು ಸ್ಕ್ರಿಪ್ಟ್ಸಲ್ಲಿ ಅದು ಇವತ್ತಿಗೂ ಎಷ್ಟು ನಗ್ತಾರೆ, ಎಷ್ಟು ಚಪ್ಪಾಳೆ ಹೊಡಿತಾರೆ, ಎಷ್ಟು ಎಂಜಾಯ್ ಮಾಡ್ತಾರೆ. ಬಟ್ ಅವತ್ತಿಗೆ ಆ ಲಿಬರ್ಟಿ ನಾನು ಹೇಳ್ತಾ ಇರೋದು, ಆ ಥರ ಇಂಪ್ರವೈಸೇಷನ್, ಒಂದು ಸೀನನ್ನು ಒಂದು ಇಂಪ್ರವೈಸ್ ಮಾಡೋವಂಥ ಲಿಬರ್ಟಿಗಳು ಅವರಲ್ಲಿತ್ತು. ಸೊ ವೆದರ್ ಇಟ್ ಇಸ್ ರಣಧೀರಲ್ಲಿ ಒಂದಷ್ಟು ಸೀನ್ಗಳೇನಿದೆ, ಅವರು ತುಂಬ ಬೇಜಾರಲ್ಲಿರ್ತಾರೆ, ಸಮುದ್ರದಲ್ಲಿ ಹೊರಲಾಡ್ತಾ ಇರ್ತೀವಿ ಇವಾಗ ಎಗೈನ್. ಸೊ ಅವ್ರಿಗೆ ವಿಜುವಲ್ ಔಟ್ಪುಟ್ಟು ಡೈಲಾಗ್ಸ್ ಎರಡೂ ಸಮತೋಲನವಾಗಿ ಬರಬೇಕು. ಈ ಥರ ಒಂದು ವಿಜುವಲೈಸೇಷನ್. ಆ ಸೀನ್ ಎಲ್ಲೋ ಇದ್ದಿದ್ದು, ನೆಕ್ಸ್ಟ್ ನೋಡಿದ್ರೆ ಮಂಗ್ಳೂರಿಗೆ ಹೋಗಿ ಆ ಸೀನ್ ಶೂಟಿಂಗ್ ಮಾಡ್ತಾ ಇದ್ದೀವಿ. ಸೊ ಅವರಲ್ಲಿ ನಾನೊಂದು ಎಂಜಾಯ್ ಮಾಡಿದ್ದು, ಅವ್ರ ಜೊತೆ ಒಂದು ತುಂಬಾ ನಾನು ಕಲ್ತಿದ್ದು ಮತ್ತು ಎಂಜಾಯ್ ಮಾಡಿದ್ದು. ಆ ಸ್ಕೇಲಿಂಗಿಗೆ ಅವ್ರಿಗೆ ಹೆಸಿಟೇಟೇ ಮಾಡ್ತಾ ಇರಲ್ಲ ಅವ್ರು. ಈ ಐಡಿಯಾನ ಇದನ್ನೇನೋ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕಾ, ಮಾಡೋಣ, ಅದಾಗಲ್ಲ, ಈಸಿ ಇಲ್ಲ ಇಷ್ಟು ಮಾಡಿ ಮುಗಿಸ್ಬಿಡೋಣ, ಅದು ಗೊತ್ತೇ ಇಲ್ಲ ಅವ್ರಿಗೆ. ಲಿಮಿಟ್ಲೆಸ್. ಏನಾದರೂ ನಿಮ್ಮ ವಿಜುವಲೈಸ್ ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡಬೇಕಾ ಮಾಡಿ. ರಣಧೀರೊಳಗೆ 2-3 ಸೀನ್ ಇದೆ ನನಗೆ. ಐ ಡೋಂಟ್ ಥಿಂಕ್ ಇನ್ಯಾವುದೇ ಕನ್ನಡ ಸಿನಿಮಾಲಿ ಅಥವಾ ಸಿನಿಮಾಗಳಲ್ಲಿ ಎಗೇನ್ ನಂದು ಮೇನ್ ಪಾತ್ರ ಅಲ್ಲ, ಬಟ್ ಅಷ್ಟು ಇಂಪಾರ್ಟೆನ್ಸ್ ಕೊಡೋವಂಥದ್ದು ಆ ಸೀನ್ಗೆ ಐ ಹ್ಯಾವ್ ನೆವರ್ ಸೀನ್ ಇಟ್. ಫುಲ್ ಫ್ಲೆಜ್ ಸೆಟ್ಟಿಗೆ ಲೈಟಿಂಗ್ ಮಾಡಿ ಇಟ್ ಟುಕ್ ಆಲ್ಮೋಸ್ಟ್ ಅಬೌಟ್ ಹಾಫ್ ಅ ಡೇ ಆ ಶೂಟ್ ಮಾಡೋದು. ನಾನು ಕುಡಿದ್ಬಿಟ್ಟು ಬಂದುಬಿಟ್ಟಿರ್ತೀನಿ, ಲೋಕೇಶ್ ಸರ್ಗೆ ಬೈತಾ ಇರ್ತೀನಿ, ಈ ಥರದ್ದು ವಿಚಿತ್ರ. ಅಗೇನ್ ಏಜ್ ಅಪ್ರೋಪ್ರಿಯೇಟ್ ಯಾವುದು ಸಂಬಂಧನೇ ಇಲ್ಲ ಅದು. ಬಟ್ ಮಾಡಬೇಕು ಅಂದರೆ ಮಾಡಬೇಕು, ಅದು ಕೂರುತ್ತೆ ನೋಡಿ. ಅಂದರೆ ನಾನು ಹೇಳ್ತಾ ಇದ್ದಾಗ ನನಗೆ ನಗು ಬರುತ್ತೆ. ಯಾವ ಮನೆಯಲ್ಲಿ ಅಥವಾ ರಿಯಾಲಿಟಿ ಬಿಟ್ಟಾಕಿ, ಇವನ್ ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟಲ್ಲಿ ಕೂಡ ಸ್ವಲ್ಪ ಆಡ್ ಅನ್ಸುತ್ತದು, ಬಟ್ ಅಷ್ಟು ಸೀಮ್ಲೆಸ್ ಆಗಿ ಕೂತಿದೆ ಅದು. ಎಸ್ಪೆಷಲಿ ಆ ಸೀನು, ಇದೇನೋ ದೊಡ್ಡ ಬಂಗಲೆ, ಇದೇನು ದೊಡ್ಡ ಬಂಗಲೆ, ಇಲ್ಲೆಲ್ಲ ಸಣ್ಣವರು ಏನೋ ಆ ಥರ ಒಂದು ಡೈಲಾಗ್ ಇದೆ. ಅದು ರಜನಿ ಸರ್ ನನಗೆ ಒಂದ್ಸತಿ ಸಿಕ್ಕಿದಾಗ ಹೇಳಿದ್ರು, ನಿಜ ಹೇಳಿ, ನೀನು ಕುಡಿದ್ಬಿಡ್ತಾನೆ ಮಾಡಿದ್ದೇನೆ. ನಾನು ಯಾವ ಕುಡಿದ್ಬಿಟ್ಟು ಮಾಡಿ ರಜನಿಕಾಂತ್ ಅವರೇ ಇಲ್ಲ ನೀನು ಅಷ್ಟು ಹಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಕಲ್ ಈ ಥರ ಇದು ಆ ಸೀನ್, ಆ ಥರ ಸಿಚುವೇಶನ್ನು ನಿಮ್ಗೆ ಆ ಥರ ಡೈರೆಕ್ಟರ್ ಸಿಕ್ಕಿದಾಗ ಯು ಆಲ್ಸೋ ಫ್ಲೈ. ಅವರು ನಿಮ್ಮ ಫ್ಲೈ ಮಾಡೋಕ್ಕೆ ಆಪರ್ಚುನಿಟಿ ಕೊಡೋಗ್ರಿ, ಕೆಳಗಿಂದ ಫ್ಯಾನ್ ಹಾಕುವಾಗ ನೀವು ಫ್ಲೈ ಮಾಡೋಕ್ಕೆ ರೆಡಿ ಇರ್ತೀರ ನೀವು. ಸೊ ಫಸ್ಟ್ ಸಿನಿಮಾನೇ ಅವ್ರ ಜೊತೆ ರಣಧೀರ ಫಸ್ಟ್ ಸಿನಿಮಾ. ಹೌದು. ನೆಕ್ಸ್ಟ್ ಅಂಜದ ಗಂಡು, ಯುದ್ಧಕಾಂಡ, ರಾಮಾಚಾರಿಯಲ್ಲೂ ಕೂಡ ರಾಮಾಚಾರಿಯಲ್ಲಿ. ಬಟ್ ಅವರು ನೀವು ಮೀಟ್ ನಾನು ಅವರ ಯಂಗರ್ ಇದು, ಬಟ್ ಅದು ನನ್ನ ಲಾಸ್ಟ್ ಮೂವಿ ಕನ್ನಡದಲ್ಲಿ. ಅದು 25 ವೀಕ್ಸ್ ಓಡ್ತು. ನಾನು ಸಾಕು ಇದು ಇವಾಗ ಈಗ ಬ್ರೇಕ್ ತೊಗೊಳೋದಾದ್ರೆ ನಾನು ಇಲ್ಲಿ ಕರೆಕ್ಟಾಗಿ ಬ್ರೇಕ್ ತೊಗೊಳ್ತೀನಿ, ಯಾಕಂದ್ರೆ ನಂದು ಲಾಸ್ಟ್ ಮೂವಿ 25 ವೀಕ್ಸ್ ಓಡಿದೆ. ಓಕೆ ಸೂಪರ್ ಅಂತ ಅಂದ್ಬಿಟ್ಟು ನಾನು ಆಕ್ಟ್ ಮಾಡಿರೋ ಮೂವಿ. ರವಿ ಸರ್ ನಿಮ್ಮ ಹಾಡಿಸಿ, ಅಲ್ಲೂ ಕೂಡ ನಿಮ್ಗೊಂದು ಇವತ್ತಿಗೂ ಆ ಹಾಡು ಕೇಳಿದ ತಕ್ಷಣ ಒಂಥರ ಅದು ಹಾಂಟ್ ಮಾಡಿದ್ರು. ಆ ಟೈಮಲ್ಲಿ ತುಂಬಾ ಕಷ್ಟ ಕೊಟ್ಬಿಡ್ತು ನನಗೆ. ಎಲ್ಲೋದ್ರು ಅದನ್ನೇ ಆಡಿ ಅಂತ. ಇವತ್ತಿನ ಥರ ಲಿಬರಲ್ ಮೈಂಡ್ ಸೆಟ್ ಇರಲಿಲ್ಲ. ತುಂಬಾ ಅಷ್ಟೇ ಖುಷಿನೂ ಕೊಡ್ತು, ಅಷ್ಟೇನು ನಾನು ಎಲ್ಲ ಸ್ಟೇಜಲ್ಲಿ ಹೋಗಿ ಅದನ್ನೇ ಹಾಡಿ ಅಂತ ಆಡ್ಸೆ. ನಾನು ಐ ಆಮ್ ನಾಟ್ ಅ ಗುಡ್ ಸಿಂಗರ್. ಅದು ತುಂಬಾನೇ ನನ್ ಕಷ್ಟ ಆಗೋದು ಎಲ್ಲ ಕಡೆ ಆಡೋದಕ್ಕೆ. ಬಟ್ ಅದು ತುಂಬಾ ಚೆನ್ನಾಗಿ ಕೇಳಿಸುತ್ತೆ, ಈಗಲೂ ಕೂಡ ಹೇಳೋದಲ್ಲ ಅದು. ಪ್ರೊಫೆಷನಲ್ ಸಿಂಗರ್ಸ್ಗೂ
ತಾಳಜ್ಞಾನ ಗೊತ್ತಿರೋರ್ಗೂ ಅದು ಒಂದು ಸಿಂಪಲ್ ರಿದಮಲ್ಲಿ ಆಡ್ಬಿಟ್ಟಿರೋದಕ್ಕೂ ಅದು ಏನಂತಾರೆ ಏನೋ ನಡೆದೋಯ್ತು ಅದು. ಅಲ್ಲ ಅಲ್ಲ, ರವಿ ಸರ್ ಅದನ್ನ ಹೆಂಗ್ ಬಳಸ್ಕೋಬೇಕು, ಎಲ್ಲಿ ಬಳಸ್ಕೋಬೇಕು, ಮತ್ತೆ ಯಾವ ತರ ಅದನ್ನ ಅವ್ರಿಗೆ ಗೊತ್ತಿತ್ತು ಸರ್, ಇವನ್ ಏನೇನ್ ಮಾಡ್ತಾನೆ ಎಲ್ಲರೂ ಮಾಡಿಸ್ಬೇಕು. ಶಂಕರ್ನಾಗ್ ಸರ್ದು ಒಂದು ಅದೊಂದು ಇದಂದ್ರೆ ಇದೊಂಥರ ಪಾಠ. ಅಲ್ಲಿ ರವಿ ಸರ್ ಆಯ್ತು, ಅದಾಯ್ತು. ಆಮೇಲೆ ಕಾಶಿನಾಥ್ ಸರ್ ಜೊತೆ ಕೂಡ ನಿಮ್ದೊಂದು ಸಿನಿಮಾ ನನಗೆ ಇವತ್ತಿಗೂ ಆ ಟಿವಿಯಲ್ಲಿ ಆ ಸೀನ್ ಬಂದಾಗ, ಮಂಗಳೂರು ಮಂಜುನಾಥ ಬಂದ ತಕ್ಷಣ ನನಗೆ ಎಷ್ಟು ಮಜವಾದ ಕಾಮಿಡಿ. ನೀವು ಯಾರ ಜೊತೆ ಆದ್ರೂ ಅದ್ಭುತವಾಗಿ ಜೆಲ್ ಆಗ್ತಿದ್ರಿ. ನನಗೆ ಕಾಣಿಸಿದ್ದು, ನಾವು ಒಬ್ಬ ಆಡಿಯನ್ ಆಗಿ ನೋಡುವಾಗ ಆ ಕಾಂಬಿನೇಷನ್ನೇ ಅಷ್ಟು ಅದ್ಭುತವಾಗಿ ಬರ್ತಾರೆ. ಇಲ್ಲ, ಅದು ತುಂಬಾನೇ. ನಾನು ಕಾಶಿನಾಥ್ ಅವ್ರ ಸರ್ದು ಫ್ಯಾನ್ಸ್ ಏನಿದ್ದಾರೆ ಅವ್ರಿಗೆ ಫೀಲಿಂಗ್ ಇರೋದೇನು ಅಂದರೆ, ನಾನು ಒಂದಷ್ಟು ಸಿನಿಮಾ ಮಾಡಿದ್ದೀನಿ ಅಂತ. ಆ್ಯಕ್ಚುಲಿ ಮಾಡಿರೋದು ಒಂದೇ ಸಿನಿಮಾ. ಅದು ಆಲ್ಮೋಸ್ಟ್ ಮಾಡಿರಲಿಲ್ಲ ನಾನು, ಅಂದರೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಡೇಟ್ಸ್ ತುಂಬ ಕ್ಲಾಶ್ ಆಗ್ತಾಯಿತ್ತು. ಉಪ್ಪಿ ಸರ್ ಬಂದು ಕನ್ವಿನ್ಸ್ ಮಾಡಿದ್ರು ನನ್ನ. ಅವರು ಅದರಲ್ಲಿ ಡೈಲಾಗ್ ರೈಟರು ಪ್ಲಸ್ ಅಸೋಸಿಯೇಟ್ ಡೈರೆಕ್ಟರ್ ಅವರು ನನ್ನ ಕನ್ವಿನ್ಸ್ ಮಾಡಿದ್ರು. ಇಲ್ಲ ನೀನು ಈ ಪಾತ್ರ ನೋಡು, ನೀನು ಮಿಸ್ ಮಾಡ್ಕೊಳ್ತೀಯ, ಇದು ತುಂಬಾ ಚೆನ್ನಾಗಿದೆ. ನಾನಿಲ್ಲ, ಡೈಲಾಗ್ ಡೇಟ್ಸ್ ವರ್ಕೌಟ್ ಆಗ್ತಾ ಇಲ್ಲ ನೀನು ವರ್ಕೌಟ್ ಮಾಡೋಣ, ನಾವೇನಾದರೂ ಅಡ್ಜಸ್ಟ್ ಮಾಡೋಣ, ನಿಂದಷ್ಟೆಲ್ಲ ಬೇಗ ಶೂಟ್ ಮಾಡಿಬಿಡ್ತೀವಿ, ಅದು ಇದು ಅಂತ ಮಾಡಿ ಅವರು ಕನ್ವಿನ್ಸಿಂಗಿಂದ ನಾನು ಅದನ್ನು ಪ್ರಾಜೆಕ್ಟ್ನ ಒಪ್ಕೊಂಡಿದ್ದು. ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ ಗಾಡ್ ನಾನು ಒಪ್ಕೊಂಡೆ. ಯಾಕಂದರೆ ಅಷ್ಟು ನನ್ನ ಲೆಂತಿ ಕರಿಯರಲ್ಲಿ ಕಾಮಿಡಿ ಹಲವಾರು ಸಿನಿಮಾಗಳಲ್ಲಿ ಕಾಮಿಡಿ ಮಾಡಿದ್ದೀನಿ. ಒನ್ ಆಫ್ ದ ಫ್ಯೂ ಸಿನಿಮಾಸ್ ಅಥವಾ ಒನ್ ಆಫ್ ದ ಫ್ಯೂ ರೋಲ್ಸ್ ನಾನು ಕಷ್ಟಪಟ್ಟಿದ್ದು, ಅಂದರೆ ಮಾಡ್ತಾ ನಗದೇ ಇರೋದಕ್ಕೆ ನಾನು ಕಷ್ಟಪಟ್ಟಿರೋದು ಆ ಸಿನಿಮಾ. ಅಗೇನ್ ಕಾಶಿನಾಥ್ ಸರ್ ಅವ್ರು ಎಷ್ಟು ಕಂಫರ್ಟಬಲ್ ಅವ್ರ ಬಗ್ಗೆ ಅಂದರೆ, ಬಿಕಾಸ್ ಯಾರು ಒಂದು ಸಿನಿಮಾ ಅಲ್ಲಿ ಒಬ್ಬ ಮೇನ್ ಸ್ಟ್ರೀಮ್ ಹೀರೋನ ಕಂಡಮ್ ಮಾಡೋದು ಅಥವಾ ಡೈಲಾಗ್ನ ಇಂಪ್ರೂವೈಸ್ ಮಾಡಿ ಇನ್ನೂ ಕಂಡಮ್ ಮಾಡೋದು ಯಾರಿಗೂ ಇಷ್ಟ ಆಗಲ್ಲ. ಬಟ್ ಇದರಲ್ಲಿ ಏನು ಅಂದರೆ ಇವನ್ ಕ್ಯಾರೆಕ್ಟರ್ ಆ ಥರ, ಅವನ್ನ ಏನೋ ತೊಂದರೆ ಕೊಡ್ತಾ ಇರ್ತಾನೆ ಅಥವಾ ಕಂಡಮ್ ಮಾಡ್ತಾ ಇರ್ತಾನೆ. ಈಗೇನು ಒರಿಜಿನಲ್ ಸ್ಕ್ರಿಪ್ಟಲ್ಲಿರೋದು ಸಣ್ಣ ಪುಟ್ಟ ಟೀಸ್ ಮಾಡೋದು. ನಮ್ಮದು ಇಂಪ್ರೂವೈಸೇಷನ್ ಉಪೇಂದ್ರ ಸರ್ ನಾನು ಸೇರಿಕೊಂಡ್ರೆ ಇನ್ನೂ ಅದು ಮುಂದಕ್ಕೆ ಹೋಗ್ತಾನೇ ಇರೋದು ಅದು ಒಂದೊಂದ್ಸತಿ ಸ್ಪಾಂಟೇನಿಯಸ್ ಆಗಿ ಒಂದಷ್ಟೇನೋ ಎಕ್ಸ್ಟ್ರಾ ಬಂದ್ಬಿಡೋದು ಡೈಲಾಗ್ಗಳು. ಅದು ಕಟ್ ಅನ್ನೋ ತನಕನೂ ಕಂಟ್ರೋಲ್ ಮಾಡಬೇಕು. ಕಟ್ ಅಂತ ಇದ್ದಂಗೆ ಇಡೀ ಸೆಟ್ ನಗೋದು, ಇನ್ಕ್ಲೂಡಿಂಗ್ ಕಾಶಿನಾಥ್ ಸರ್, ಎಲ್ಲರೂ ನಗೋದು. ತಿರ್ಗಾ ಅದನ್ನು ಸರಿ ಸೀರಿಯಸ್ ಆಗಿ ಅಂತ ಅಂದ್ಬಿಟ್ಟು ತಿರ್ಗಾ ಅದು ಕಂಟಿನ್ಯೂ ಮಾಡೋದು. ಸೊ ತುಂಬಾ ಎಂಜಾಯ್ ಮಾಡಿದಂಥ ಸಿನಿಮಾ. ಶೂಟಿಂಗ್ ಟೈಮಲ್ಲಿ ನಾನು ಎಂಜಾಯ್ ಮಾಡಿದ್ದು ನಾನೇ ನಗದೇ ಇರೋದು ಕಷ್ಟಪಟ್ಟಿದ್ದ ಸಿನಿಮಾ. ಅಷ್ಟು ಎಂಜಾಯ್ ಮಾಡಿದ್ದೀನಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.